ಮಾವಿನ ಹಣ್ಣು ತಿಂತಾ ಇದ್ದೀನಿ. ಮನು ಯಾಕೋ ಇನ್ನೂ ಊಟ ಗೀಟ ಏನೂ ಆಗಿಲ್ಲ. ನಿಮ್ಮೆಲ್ರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಸೀಮಂತ ಇದೆ ನಮ್ಮ ಮನೆಯಲ್ಲಿ. ಇಲ್ಲಿ ಫ್ರೂಟ್ಸ್ ಮಾರ್ಕೊಂಡು ಹೋಯ್ತಾವ್ರೆ ನಮ್ಮ ರೋಡಲ್ಲಿ. ದಾಳಿಂಬ್ರಿ ಹೇಳ್ಕೊಂಡು ಗಿವ್ ಮಿ 50 rupees. 50 rupees ಪಟ್ನ. ಊಟ ಮಾಡಿಲ್ಲ ಅಂದ್ರೆ ಬರೋಣ, ಯಾಕೆಂದ್ರೆ ಅದು ಕಾಂಗ್ರೆಸ್ BJP ಅನ್ಸುತ್ತೆ. ಒಬ್ಬಳೇ ಇದ್ರೆ ಬೇಗ ಕೆಲಸ ಆಗತ್ತೆ. ಈ ಮನೂನು ಇದ್ರೆ ಡಿಸ್ಟರ್ಬ್ ಮಾಡ್ತಾನೇ ಇರ್ತಾರೆ. ಇಲ್ಲಿರೋ ಗೇಟ್ನ ಇಳಿದು ತೆಕ್ಕೊಳಕ್ಕಾಗಲ್ಲ ಅಂತ ನನ್ನ ಕರೀತೀಯ. ಥ್ರೂ ಔಟ್ ಶಾಪಿಂಗು ನಾನು ವಿಡಿಯೋ ಕಾಲಲ್ಲೇ ಇರಬೇಕು. ಜೀವನದಲ್ಲಿ ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿರೋಕ್ಕೆ ಒಂದು ಟೈಮ್ ಸಿಗ್ತೈತೆ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ವಿಡಿಯೋನೇ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು ಆಲ್ರೆಡಿ ಇಲ್ಲಿ ನೋಡಿ 1:15 ಆಗಕ್ಕೆ ಬರ್ತಾ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಆರಾಮಾಗಿ ಸ್ವಲ್ಪ ಹೊತ್ತು ಮಲಗಿದ್ದೆದ್ದು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಎನಿವೇಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಜೊತೆಗೆ ಹೊಟ್ಟೆ ಆಗ್ತಿತ್ತು ಅಂದ್ಬಿಟ್ಟು ಮಾವಿನ ಹಣ್ಣು ತಿಂತಾ ಇದ್ದೀನಿ. ನಾನ್ ಸೀಸನಲ್ ಮಾವಿನ ಹಣ್ಣು ಭಯಂಕರ ಸ್ವೀಟ್ ಆಗಿದೆ. ತೋತಾಪುರಿ ಹಣ್ಣು ಅಂತೀವಲ್ಲ ಅದು. ಮನು ಯಾಕೋ ಇನ್ನೂ ಊಟ ಗೀಟ ಏನೂ ಆಗಿಲ್ಲ. ಆಲ್ರೆಡಿ ಜೋರು ವಾಕಿಂಗ್ ಮಾಡ್ತಾವ್ರೆ. ಡೋರ್ ಹಾಕ್ಲಿಲ್ಲ ನಾನು. ಇಲ್ಲಿ ಸ್ವಲ್ಪ ಬೆಕ್ಕುಗಳು ಹೋಗ್ಬಿಡತ್ತೆ ಒಳಗಡೆ. ಅದೊಂದು ಹಿಂಸೆ. ಕಚ್ಕೊಬಿಟ್ಟೈತೆ. ಅಯ್ಯೋ, ಏನು ಸಮಾಚಾರ ಇವ್ರದ್ದು ಕೇಳೋಣ. ಅಲ್ಲ ಸಾಹೇಬ್ರೆ ನಿಮ್ಗೇನೆ ಏನು ಸಮಾಚಾರ? ಜೋರು ವಾಕಿಂಗ್ ಮಾಡ್ತಾ ಇದ್ದೀರಾ ಬಂದು? ಊಟ ಆದ್ಮೇಲೆ ವಾಕಿಂಗ್ ಮಾಡಿದ್ರೆ ಏನೋ ಕರಗ್ಸಕ್ ಮಾಡ್ತಿದ್ದೀರಾ ಅನ್ಬೋದು. ಕರಗ್ಸಕ್ ನಮ್ಮ ಹತ್ರ ಏನೂ ಇಲ್ಲ. ನಿಮ್ಮೆಲ್ರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಸೀಮಂತ ಇದೆ ನಮ್ಮ ಮನೆಯಲ್ಲಿ. ನಮ್ಮ ಯಜಮಾನ್ರದ್ದು 12 ತಿಂಗಳಾಗಿದೆ. ಇನ್ನೊಂದು 10 ತಿಂಗಳು ಕಾಯಬೇಕು ಡೆಲಿವರಿಗೆ. ಸೊ ಎಲ್ಲರೂ ಬಂದ್ಬಿಡಿ. ಡೇಟ್ ಅನೌನ್ಸ್ ಮಾಡ್ತೀನಿ. ಇನ್ನೂ ಫಿಕ್ಸ್ ಆಗಿಲ್ಲ. ಜೋಯೇಶ್ ಹತ್ರ ಕೇಳಬೇಕು. ವೆನ್ಯೂ ಫಿಕ್ಸ್ ಆಗಬೇಕು, ಡೆಕೋರೇಷನ್ ಫಿಕ್ಸ್ ಆಗಬೇಕು. ಸೊ ಅದೆಲ್ಲ ಆದಮೇಲೆ ಡೇಟ್ ಹೇಳ್ತೀನಿ ನಾನು. ಅಲ್ವಾ? ರೆಡಿಯಾಗಿ ಅದಕ್ಕೆ ಹೇಳಿದ್ದೀನಿ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡು, ಚೆನ್ನಾಗಿ ವಾಕಿಂಗ್ ಮಾಡು, ಎಕ್ಸಸೈಸ್ ಮಾಡು, ಈಸಿ ಆಗತ್ತೆ ಅಂತ. ಅದಕ್ಕೆ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರೂಟ್ಸ್ ಮಾರ್ಕೊಂಡು ಹೋಯ್ತಾವ್ರೆ ನಮ್ಮ ರೋಡಲ್ಲಿ. ದಾಳಿಂಬ್ರಿ ಅನ್ಕೊಂಡು. ಅದು ನಮಗೆ ದೂರದಿಂದ ಖಾರಪುರಿ ಅಂತ ಕೇಳಿಸ್ತಾ ಇತ್ತು. ಖಾರಪುರಿ ಅಂತ ಕೇಳಿಸ್ಕೊಂಡು ಇವಾಗ ನಮಿಗೂ ಖಾರಪುರಿ ತಿನ್ನಂಗಾಯ್ತು. ಅದಕ್ಕೆ ಮನುಗೆ ಹೇಳ್ತಾ ಇದ್ದೀನಿ, ಹೋಗು ಇಲ್ಲಿ ಕಡಲೆಪುರಿ ತಗೊಂಡ್ ಬಾ, ಚುರುಮುರಿ ಮಾಡ್ತೀನಿ ಅಂತ. ಏನಪ್ಪ ತರ್ತೀಯಾ? ಹಿಂಗೆ ನೋಡಿ, ಏನಾದ್ರೂ ಕಿವಿಗೆ ಹಾಕೊಂಡಾಗ ಅದು ತಿನ್ಬೇಕು ಅನ್ಸತ್ತೆ. ಅದ್ರಲ್ಲಿ ಈ ಕ್ಲೈಮೇಟಲ್ಲಿ ಸ್ವಲ್ಪ ಕ್ರೇವಿಂಗ್ ಎಲ್ಲ ಜಾಸ್ತಿನೇ ಆಗುತ್ತೆ ಬಿಡಿ. ಸೊ ಅದಕ್ಕೆ ಇವಾಗ ಕಡಲೆಪುರಿ ತರಿಸ್ಬಿಟ್ಟು ಚುರುಮುರಿ ಮಾಡೋದು. ಅದು ಊಟದ ಟೈಮಲ್ಲಿ. ಊಟನೂ ಮಾಡಬೇಕು. ಸ್ವಲ್ಪ ಚುರುಮುರಿ ಊಟ. ಓಡ್ಪ ಅಷ್ಟೊತ್ತಿಗೆ ನಾನು ರೆಡಿ ಮಾಡ್ಕೊತೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ. ಬೇಗನೆ ಬಾಯ್. ಮುಂದಕ್ಕೆ ಹಾಕೊಂಡು ಹೋಗು ಸಾಕು. ಬೆಕ್ಕು ಬರ್ತವೆ. ನೋಡ್ದಾ ದೂರ ನಾನು ತಾನೇ ಇರೋದು. ಲಾಕೇನು ಬೇಡ, ಬರೀ ಮುಂದಕ್ಕೆ ಎಳ್ಕೊಂಡು ಹೋಗಿ ಸಾಕು. ಸೊ ಹೋಗೋಣ ಚುರುಮುರಿಗೆ. ಎಲ್ಲರೂ ರೆಡಿ ಮಾಡ್ಕೊಬಿಡೋಣ. ಇವಾಗ ಕ್ಯಾರೆಟ್ ಎಲ್ಲ ತುರ್ಕೊಂಡು ಸಾಂಬಾರು ಇಟ್ಟಿದ್ನ ಪಾತ್ರೆಗಳು ತೊಳ್ಕೋಬೇಕು. ಇದೆಲ್ಲ ಇನ್ನೂ ಅಲ್ಲಲ್ಲೇ ಬಿಟ್ಟೋಗಿದೆ ಹಂಗೇನೆ. ಸೊ ಇದೇ ಕಸದೊಳಗಡೆಗೆ ಅದನ್ನು ಹಾಕೊಂಡು ಒಟ್ಟಿಗೆ ಎತ್ತಾಕ್ಬಿಟ್ಟು ಕ್ಲೀನ್ ಮಾಡ್ಕೊಬಿಡೋದು. ಗರಿಯಾದ ಎಮ್ಮಿ ಚುರುಮುರಿ ರೆಡಿಯಾಗಿದೆ. ತೊಳಿ ಈಸ್ಕೊಳ್ಳೋಕ್ಕೆ ಈ ರೇಂಜು. ಗಿವ್ ಮಿ 50 rupees. 50 rupees ಪಟ್ನ. ತಿನ್ನು ಫಸ್ಟ್. ಬರೀ ಕಾಂಗ್ರೆಸ್ ತಿನ್ಬೇಡ, ಚುರುಮುರಿ ತಿನ್ನು. ಫಸ್ಟ್ ತಿಂದ್ಬಿಟ್ಟು ಹೇಳು ನೀನು. ಹೌದಾ? ವಾವ್, ಸಾಕಾಯ್ತು. ಇನ್ನು ಪ್ಲೇಟ್ಗೆ ಹಾಕಿ ಒಂದು ಸ್ಪೂನ್ ಹಾಕ್ಬಿಡು. ಪ್ಲೇಟ್ಗೆ ಹಾಕ್ಕೊಡ್ಲಾ? ಇದ್ರಲ್ಲೇ ಚೆಂದ ತಿನ್ನಕ್ಕೆ. ಪ್ಲೇಟ್ಗೆ ಹಾಕ್ಕೊಡು. ಥ್ಯಾಂಕ್ ಯು. ವೆಲ್ಕಮ್. ಸಗದಾಗಿದೆ. ಏನು ಗೊತ್ತಾಯಿತು, ತುಂಬ ಟೈಮ್ ಬಿಟ್ಬಿಟ್ರೆ ಕಡಲೆಪುರಿ ಮೆತ್ತಗಾಗ್ಬಿಡುತ್ತೆ. ಬೇಗ ಖಾಲಿ ಮಾಡಬೇಕು, ಆವಾಗ ಕ್ರಿಸ್ಪಿಯಾಗಿರುತ್ತೆ. ಊಟನೇ ಮಾಡಿಲ್ಲ ಸಾಹೇಬ್ರು. ಹೌದು, ಯಾರೋ ನೋಡಿದವರು ಗಡತ್ತಾಗಿ ಬಾರಿಸ್ಕೊಂಡು ಬಂದಿದ್ಯಾ ಅಂದ್ಬಿಟ್ಟು. ಊಟ ಮಾಡಿದ್ರೆ ಬೇಗ ಬರೋಣ ನನಗೆ.
ಊಟ ಮಾಡಿಲ್ಲ ಅಂದರೆ ಬರೋದಾ? ನಮಗೆಲ್ಲ ಊಟ ಮಾಡಿದ್ರೆ ಹೇಗೆ ಬರೋದು? ಅದು ಹೋಗಿ ಸೆಟ್ಲ್ ಆಗಬೇಕಲ್ಲ ನೀಟಾಗಿ, ಜಾಗ ಮಾಡ್ಕೊಂಡು ಆವಾಗ ತೆಗ್ತೀವಿ ನಾವು. ಒಬ್ಬರು ಒಂದೊಂಥರ, ನಾವೆಲ್ಲ ಮನುಷ್ಯರು. ನಾವೆಲ್ಲ ಯಾರು ದೇವತೆಗಳ? ನಾನೇ ಹೇಳಿ ನಾವೆಲ್ಲ ದೇವತೆಗಳೇನೋ ನಾವು. ಎನಿವೇಸ್, ಮಂತು ಬಿಗಿನಿಂಗು ಸ್ಟಾರ್ಟ್ ಆಯಿತು. ಆ್ಯಸ್ ಯೂಶುವಲ್ ಗ್ರಾಸರಿ ಶಾಪಿಂಗಿಗೆ ಹೋಗ್ಬೇಕು, ಕಳಿಸ್ತಾ ಇದ್ದೀನಿ. ನಾನು ಹೋಗ್ತಾ ಇಲ್ಲ, ಇವತ್ತು ವೀಕ್ ಡೇ ಆಗಿರೋದ್ರಿಂದ. ಲಾಸ್ಟ್ 3 days ರಜಾ ಇತ್ತು. ಮನು ಎಷ್ಟು ಸರಿ ಹೇಳಿದ್ರು, ಮಂಜು ಲಿಸ್ಟ್ ಹಾಕು, ಹೋಗೋಣ ಅಂತ. ಅದೇನು ಆ ಲಿಸ್ಟ್ ಹಾಕೋಕ್ಕೆ ಮೂಡ್ ಬರಲಿಲ್ಲ ನನಗೀಗ. ನೋಡಿ, ಪೆನ್ನು ಪೇಪರ್ ಎಲ್ಲ ಹಿಡ್ಕೊಂಡು ಬರ್ಕೊಂಡು ಕೂತಿದೆ ಇಷ್ಟೊತ್ತು. ಲಿಸ್ಟ್ ಹಾಕಿ ಕೊಟ್ಟಿದ್ದೀನಿ. ಇವತ್ತು ಸಾಹೇಬ್ರೊಬ್ಬರೇ ಓದಿ ಬರಬೇಕು. ಮನೆ ಹೋಗೋದು ಗ್ರಾಸರಿ ಶಾಪಿಂಗ್. ಹೌದು, ನಾನೇನು ಬರೋದೇ ಇಲ್ಲ. ಯಾವೆಲ್ಲ ಒಂದ್ಸರಿ ಬರೋದಕ್ಕೂ ರೆಗ್ಯುಲರ್ ಆಗಿ ಬರೋದಕ್ಕೂ ಡಿಫ್ರೆನ್ಸ್ ಇದೆ. ಅಯ್ಯಪ್ಪ, ಏನೋ ಮಾಡಿ. ಸೊ ಕಳಿಸ್ತಾ ಇದ್ದೀನಿ ಮನುನ, ತಗೊಂಡು ಬಾ ಹೋಗು ಅಂತ. ಅದಕ್ಕೆ ಈ ಸರಿ ಸ್ವಲ್ಪ ಜಾಸ್ತಿನೇ ಇದೆ ಗ್ರಾಸರಿ. ಏನು 2 ವೀಲರಲ್ಲಿ ಹೋಗ್ತೀಯ ಮನು? ಹಾಂ, 2 ವೀಲರಲ್ಲಿ ಹೋಗ್ತೀಯಾ? ಸ್ವಲ್ಪ ಜಾಸ್ತಿನೇ ಇದೆ ಈ ಸರಿ ಗ್ರಾಸರಿ. 2 ವೀಲರಲ್ಲಿ ಹೋಗೋದು. ಎಲ್ಲೋಯ್ತದು ಲಿಸ್ಟು? ಸ್ವಲ್ಪ ದೂರ, ಅಲ್ಲಿ ಥರ ಹತ್ರ ಇಲ್ಲ. ಸೊ ಹಂಗಾಗಿ ಹೋಗ್ಬೇಕು. ಇಷ್ಟು ಉದ್ದ ಇದೆ. ಸೊ ಇದನ್ನೆಲ್ಲ ಕಳಿಸಿ ತರಿಸೋದು. ಇನ್ನು ಎಷ್ಟೊತ್ತು ನೀನು? ಅಪ್ಪ, ಆ ಚುರುಮುರಿ ಮಾಡೋಕ್ಕೆ ಅಂದ್ಬಿಟ್ಟು ಅದು ಮಸಾಲ ಕಡಲೆ ಬೀಜ ಬರುತ್ತಲ್ಲ, ಆ ಬ್ರೋಕನ್ ಕಡಲೆ ಬೀಜ ಏನಂತಾರದು? ಕಾಂಗ್ರೆಸ್. ನಾನು ಕಾಂಗ್ರೆಸ್ ಅಂತ ಹೇಳಲ್ಲ, ಯಾಕೆಂದರೆ ಅದು ಕಾಂಗ್ರೆಸ್ BJP ಅನ್ಸುತ್ತೆ. ಇದು ತಂದಿದ್ದೇ ತಡ, ತಿಂದು ಅದನ್ನು ತಿನ್ಕೊಂಡೇ ಊಟ ಮಾಡಿದ ಇವತ್ತು. ಬರೀ ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂತ ಇದೀಯಾ? ಹಿಂಗಾದ್ರೆ ಹೆಂಗೆ ಅಂತ. ನೆಕ್ಸ್ಟ್ ಮಂತ್ ಇರೋ ಸೀಮಂತ ನೆಕ್ಸ್ಟ್ ವೀಕೆ ಇಟ್ಕೋಬೇಕಾಗತ್ತೆ ನಾನು. ಹೆಂಗೆ ಬಂದ್ಬಿಟ್ಟೈತಲ್ಲ. ಮತ್ತೆ ಬರುತ್ತೆ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಹೋಗಲ್ಲ, ಬಂದ ಮೇಲೆ ಅಲ್ಲೇ ಇರುತ್ತೆ. ಹೋಗ್ಲಿ ತಂದು ಅಲ್ಲೇ ಇಟ್ಕೋ. ಮನ್ಸಿಗೆ ಒಂಥರ ಸಮಾಧಾನ ಮಾಡ್ಕೊಳ್ಳೋದು, ಅಲ್ಲಿ ದೂರ ಇಟ್ಬಿಟ್ಟು ನಾನು ತಿಂತಾ ಇಲ್ಲ ಅಂತ. ಸೊ ಆಯ್ತು, ಇವಾಗ ಇನ್ನೇನು ಮನು ಫ್ರೆಶನ್ ಅಪ್ ಆಗಿ ಹೊರಡ್ತಾರೆ. ನನಗೆ ಬೇಜಾನ್ ಕೆಲಸ ಇದೆ ಇವತ್ತು. ಹೇಳ್ತಾ ಇದ್ನಲ್ಲ, ನಾನು January 5th ಮೇಲೆ ಸ್ಟಾರ್ಟ್ ಆಗತ್ತೆ ಮಾರಿ ಹಬ್ಬ ಅಂತ. ಸ್ಟಾರ್ಟ್ ಆಗಿದೆ, ಹೆವಿ ಕೆಲಸ ಬಂದಿದೆ. ಹೋಗಿ ಕುತ್ಕೊಂಡು ಫಸ್ಟ್ ಎಲ್ಲಾನು ಪಟ ಅಂತ ಮುಗಿಸ್ಕೊಂತೀನಿ. ಒಬ್ಳೇ ಇದ್ರೆ ಬೇಗ ಕೆಲಸ ಆಗತ್ತೆ. ಈ ಮನುನು ಇದ್ರೆ ಡಿಸ್ಟರ್ಬ್ ಮಾಡ್ತಾನೇ ಇರ್ತಾರೆ. ಸೊ ಈಗ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗ್ರಾಸರಿ ತೊಗೊಂಬರೋದಕ್ಕೆ ಹೋಗಬೇಕು. ಸುಮಾರು 2-3 ಕಿಲೋಮೀಟರ್ ದೂರ ಇದೆ, ಬೇರೆ ಏರಿಯಾ. ಆ್ಯಕ್ಚುಲಿ ನಾವು ರಾಯಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡ್ತಿದ್ವಲ್ಲ, ಇವಾಗ ಅಲ್ಲೇ ರೂಢಿ ಆಗ್ಬಿಟ್ಟಿದೆ. ಯಾಕಂದರೆ ಅದರಲ್ಲೆಲ್ಲ ಕೋಡ್ ನಂಬರ್ಸ್ ಇರುತ್ತಲ್ಲ. ಸೊ ಈಸಿಗೆ ಕೋಡ್ ನಂಬರ್ ಹುಡ್ಕೊಂಡು ಹೋಗ್ಬಿಟ್ಟು ಅದನ್ನೇ ತೊಗೊಂಬಂದ್ಬಿಡೋದು. ಸೊ ಟ್ರಯಲ್ ಆ್ಯಂಡ್ ಎರರ್ ಮಾಡೋಂಗಿಲ್ಲ. ಸೊ ಬೇರೆ ಕಡೆ ಎಲ್ಲಾದರೂ ಹೋದಂದರೆ ತಿರ್ಗಾ ಮತ್ತೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ಒಂದು ಲೆವೆಲ್ಗೆ ಬರೋದ್ರೊಳಗೆ ಒಂದು 5-6 ತಿಂಗಳಾಗೋಗುತ್ತೆ. ಅದಕ್ಕೆ ಸ್ವಲ್ಪ ದೂರ ಆದರೂ ಬೇಗ ಆಗುತ್ತಲ್ಲ ಕೆಲಸ ಅಂತ ಹೋಗ್ತಾ ಇದ್ದೀನಿ. ಈಗ ಮಂಜು ಇಲ್ಲೇ ಆಲ್ಟು. ನಾವು ಫಸ್ಟು ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕು. ಈ ಗಾಡಿ ಯೂಸೇಜೇ ಇಲ್ಲ ಈ ಏರಿಯಾಗೆ ಬಂದಮೇಲೆ. ಪೆಟ್ರೋಲ್ ಯಾವಾಗ ಹಾಕ್ಸ್ತೀನಿ ಅನ್ನೋ ಗೊತ್ತಿಲ್ಲ. 2 weeks once ಹಾಕ್ಸ್ತಾ ಇದ್ದೀನಿ. ಅಲ್ಲಿದ್ದಾಗ ಎವ್ರಿ ಆಲ್ಟರ್ನೇಟ್ ಡೇ 400-500ಗೆ ಹಾಕ್ಸ್ತಾ ಇದ್ದೀನಿ. ಅಷ್ಟು ಓಡಾಡ್ತಾ ಇದ್ದು. ಇಲ್ಲಿ ಓಡಾಡ್ತಾನೇ ಇಲ್ಲ. 2 hours later. ಮನು ಇವಾಗ ಜಸ್ಟ್ ಮನೆಗೆ ಬಂದ್ರಂತೆ, ಕಾಲ್ ಮಾಡಿದ್ರು. ಮಂಜು ಜಾಸ್ತಿ ಇದೆ, ಬಾ ಹೊರಗಡೆಗೆ, ಗೇಟ್ ತೆಗಿ, ಇಳ್ದೆಲ್ಲ ತೆಗಿಯೋಕ್ಕಾಗಲ್ಲ ಅಂತ. ಅವ್ರು ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಅದೇ ಯಾವ ಕಡೆಗೆ ತೆಗಿಯೋದು ಅನ್ನೋದೇ ಮರ್ತೋಗ್ಬಿಟ್ಟೈತೆ ನನಗೆ. ಇಲ್ಲಿರೋ ಗೇಟ್ನ ಇಳಿದು ತೆಕ್ಕೊಳ್ಳೋಕ್ಕಾಗಲ್ಲ ಅಂತ ನನ್ನ ಕರಿತೀಯ. ಜಾರ್ಕೊಳತ್ತಲ್ಲ, ಸಾಕು. ಅಮ್ಮಮ್ಮ ಏನು ಚಳಿ ಇದೆ ಹೊರಗಡೆ. ನೀನು ಫುಲ್ ಪ್ಯಾಕಪ್ ಆಗ್ಬಿಟ್ಟು ಏನು ಚಳಿನೂ ಇರುವಂತೆ. ನಾವು ಪ್ಯಾಕಪ್ ಆಗಿದ್ದು ಧೂಳು. ನಂಗೆ ಇಲ್ಲಿ ಗುಳ್ಳೆ ಸ್ಟಾರ್ಟ್. 25 kg ಐತಿ ಚಳಿ ಗುಳ್ಳೆ ಜಾಸ್ತಿ ಇದೆ ಇವತ್ತು. ಹೇಳಿಲ್ವಾ? ಹಂಗೆ ಗೇಟ್ ಹಾಕಂತೀಯಾ? ಅಲ್ಲಿ ಜಾಗ ಇಲ್ಲ ನನಗೆ. ಹೆಚ್ಚು ಕಮ್ಮಿ ನಾನೇ ಬಂದ್ಬಿಟ್ಟಿದ್ರು ಆಗಿರೋದು ನಿನ್ನ ಜೊತೆ. ನೀನು ನನ್ನೆಲ್ಲ ಅಲ್ಲೇ ಎಂಥದ್ದು ರಾಯಲ್ ಮಾರ್ಟಲ್ಲೇ ಇರಿಸ್ಕೊಂಡಿದ್ದೆ ನನ್ನ. ಅದಕ್ಕಿಂತ ಬೆಟರ್ ಸುಮ್ಮನೆ ನಾನೇ ಬಂದ್ಬಿಟ್ಟಿದ್ರು ಆಗಿರೋದು. ಇವರು ಸುಮ್ಮನೆ ನಾನು ಒಬ್ರನ್ನೇ ಕಳ್ಸೋದು. ಥ್ರೂ ಔಟ್ ಶಾಪಿಂಗು ನಾನು ವಿಡಿಯೋ ಕಾಲಲ್ಲೇ ಇರಬೇಕು. ಇದಲ್ಲ ಅದು, ಅದಲ್ಲ ಇದು ಅಂತಾನೇ ಹೇಳ್ಬೇಕು. ನಾನೇ ಸೆಲೆಕ್ಟ್ ಮಾಡಬೇಕು. ಹೇಳೋದು ಮಾತ್ರ ಪ್ರತಿ ಮಂತು ನಾನೇ ಹೋಗೋದು ಅಂತ. ಹೌದು, ನಾನೇ ಹೋಗೋದು. ಹೋಗೋದು ನೀನು, ನಾನು ವರ್ಚುವಲ್ ಆಗಿ ಅಲ್ಲೇ ಇರ್ತೀನಲ್ಲ. ಕರೆಕ್ಟ್ ಇರಲೇಬೇಕು. ಅದನ್ನೇ ಎಲ್ಲ ಹೇಳ್ತಿರೋದು. ಏನು ಇಂಗ್ಲೀಷ್ನಲ್ಲಿ ಹೇಳ್ತಿದ್ದೀನಿ, ಕನ್ನಡದಲ್ಲೇ ಹೇಳ್ತಿರೋದು. ನಾನು ತಂದಿದ್ದೀನಿ, ಏನೋ ಒಪ್ಪಲ್ಲ. ಅದಕ್ಕೆ ನೀನು ಇಷ್ಟ ಬಂದಿದ್ದು ನಾನು ತರ್ತೀನಿ. ನಾನು ಕರ್ಕೊಂಡೆ ಹೋಗ್ಬೇಕು. ಅದಕ್ಕೆ ಬೇಡ ನೀನು ಬರಬೇಡ, ನಾನು ಒಬ್ಬನೇ ಹೋಗ್ತೀನಿ ಅಂತೀಯ. ಜೀವನದಲ್ಲಿ ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿರೋಕ್ಕೆ ಒಂದು ಟೈಮ್ ಸಿಗ್ತೈತೆ. ಅದನ್ನ ಯಾಕೆ ಕಳ್ಕೊಳ್ಳೋಣ ಅಂತ. ಅದು ಎಷ್ಟು ಟಾರ್ಚರ್ ಅನ್ಸುತ್ತೆ ಗೊತ್ತಾ ವಿಡಿಯೋ ಕಾಲಲ್ಲಿ. ಅದು ಅಲ್ಲೂ ಮಾತಾಡ್ತಿರ್ತಾರೆ, ನನ್ನ ಹತ್ರನೂ ಮಾತಾಡ್ತಿರ್ತಾರೆ. ನಾನು ಅಲ್ಲಿ ಗೈಡೆನ್ಸ್ ಕೊಡೋ ಅಷ್ಟೊತ್ತಿಗೆ ಸಿಟ್ಟು ಬಂದು ಹೋಗ್ಬಿಡತ್ತೆ. ಅಲ್ಲಿ ಎಲ್ಲಾನು ತಂದಿದೆ ತಾನೇ, ಯಾವುದು ಬಿಟ್ಟು ಬಂದಿಲ್ಲ ತಾನೇ. ಬಿಟ್ಟಿದ್ರೆ ಇಲ್ಲೇ ಏನಾದ್ರು ತಗೋ.
ಯಾಕಂದ್ರೆ ಮೇಜರ್ ಎಲ್ಲ ತಂದ್ಬಿಟ್ಮೇಲೆ ನಾವು ಅಲ್ಪ ಸ್ವಲ್ಪ ಏನಾದ್ರು ಬಿಟ್ಟಿದ್ರೆ ಇಲ್ಲೇ ಅಂಗಡಿಗಳನ್ನ ತಗೋಬಹುದು. ಸಣ್ಣ ಪುಟ್ಟದೇನು ಮಾಡೋಕ್ಕಾಗಲ್ಲ. ಬಟ್ ರಾಂಗ್ ಪ್ರಾಡಕ್ಟ್ ತಂದಿರಬಾರ್ದು ಅಷ್ಟೇ. ಲಾಸ್ಟ್ ಟೈಮ್ ಮಾಡಿದ್ದಲ್ಲ, ವೆಟ್ ಡೇಟ್ಸ್ ಹೇಳಿ ಕಳಿಸಿರೋ ಡ್ರೈ ಡೇಟ್ಸು, ತೊಗರಿಬೇಳೆ ಹೇಳಿ ಕಳಿಸಿರೋ ಕಡಲೆಬೇಳೆ, ಹಂಗೆ ಮಾಡಬಾರ್ದು ಅಷ್ಟೇ. ಏನೋ ತಂದಿದ್ದೀನಿ ಬೇಕಾದ್ರೆ ಇಟ್ಕೊ, ಬೇಡಾದ್ರೆ ಮಾರಾಕು. ಮಾರ್ಕೋ. ನನಗೆ ಹಶ್ವಾಗ್ತಾಯಿತ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಕಾಲ್ ಮಾಡಿದ್ರು, ಹೋಗಿ ಮಾಡ್ಕೊಂಡು ಬರ್ತೀನಪ್ಪ. ನಿಂಗೆ ಬೇಕಾ ಸೊಪ್ಪು ಪಲ್ಯ? ಇಲ್ಲ ಬೇಡ, ತಿನ್ನಲ್ಲ ಅವೆಲ್ಲ, ತಿನ್ನಲ್ಲ ಅವೆಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಆವಾಗಲೇ ತಿಂತಿದ್ರು ನೋಡಿ ಕಾಂಗ್ರೆಸ್ಸು, BJP, JDS, ಅವೆಲ್ಲ ಭಾಳ ಒಳ್ಳೇದು ಆರೋಗ್ಯಕ್ಕೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.